ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್, ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು. 1,75,000 ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು, ಆಲ್ಟೋ ಅಲ್ಲ, ಆಲ್ಟೋ K10 VXi 1,75,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸರ್. ಇದು ಬಂದು 4 ಲಕ್ಷ ರೂಪಾಯಿಗೆ ಆಗುತ್ತೆ. 4,40,000 ಕೋಟಿಂಗ್ ಇರೋದು 4 ಲಕ್ಷಕ್ಕೆ ಮಾಡ್ಕೊಡೋಣ. ರೌಂಡ್ ಫಿಗರ್ 4 ಲಕ್ಷ ಫೈನಲ್ ಮಾಡ್ಕೊಡೋಣ ಸರ್. ಇನ್ನ ಒಂದ್ 5,000 ಹೆಚ್ಚು ಕಡಿಮೆ ಆಗಿದೆ ಸರ್ ಇದು. ಸರ್ ಗುಡ್ ಕಂಡೀಷನ್ ಆಗೈತೆ ಗಾಡಿ ಸರ್, ಪೆಟ್ರೋಲ್ ಗಾಡಿ. ಓಕೆ ಸರ್ ಇದು ಬಂದು 1,65,000 ಕೋಟಿಂಗ್ ಇರೋದು 1,55,000 ಆಗುತ್ತೆ. ಬರೀ 1,55,000ಗೆ ನಿಮ್ಗೆ ಫಿಗೋ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್. ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 2,95,000, ಒಂದ್ 2,75,000 ಮಾಡ್ಸೋಣ ಸರ್. 2 ಮಾಡಲು ಸಿಂಗಲ್ ಓನರ್ VDI 83,000 ಓಡಿದೆ. ಇದು ಕೂಡ ಲೋನ್ ಆಗಂತ ವೆಹಿಕಲ್. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಗಾಡಿ ತುಂಬಾ ಚೆನ್ನಾಗಿದೆ, ಡೀಸೆಲ್ ಗಾಡಿ VDI ಸರ್. 13 ಮಾಡಲು ಸಿಂಗಲ್ ಓನರ್, 3,85,000 ಕೋಟಿಂಗ್ ಇರೋದು ಸರ್. ಒಂದು 3,75,000 ಆಗುತ್ತೆ ಸರ್. ಫೋರ್ಡ್ ಫಿಗೋ 2012 ಮಾಡಲು ಸಿಂಗಲ್ ಓನರ್, ಅದರಲ್ಲೂ ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 2,25,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 1,90,000 12 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಟೈರ್ ಕಂಡೀಷನ್ ನೋಡೋದ್ರಿಂದ 80% ಟೈರ್ ಕಂಡೀಷನ್ ಇದೆ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದು 1,75,000, 1,60,000 ಕೊಡೋಣ. ಶಿಫ್ಟ್ ಅಲ್ಲಿ ತುಂಬಾ ಜನ ಕೇಳ್ತಾ ಇರ್ತಾರೆ ಆಟೋಮೆಟಿಕ್ ಗಾಡಿ ಬೇಕು ಅಂತ. ನೋಡಿ ಸರ್, ನಿನ್ನೆ ನೈಟ್ ಬಂದಿರೋ ಗಾಡಿ ಇದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಬರೀ ಒಂದು 5,35,000, 5,35,000. ಏನಾದ್ರು ಕಡಿಮೆ ಆಗುತ್ತಾ? 5,25,000 ಕೊಡೋಣ ಬನ್ನಿ ಸರ್. 54,000 ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 3,75,000 ಕೋಟಿಂಗ್ ಇರೋದು 3,55,000 ಕೊಡೋಣ ಸರ್. ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಸರ್. 4,55,000 ಕೋಟಿಂಗ್ ಇರೋದು ಒಂದ್ 4,35,000 ಮಾಡ್ಕೊಡೋಣ ಸರ್. 13 ಸೆಕೆಂಡ್ ಓನರ್ ಸರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಸರ್. 110 PS ಗಾಡಿ ಕೂಡ ಗುಡ್ ಕಂಡೀಷನ್ ಆಗದೆ. ಇದು ಬಂದು 4,80,000 ಕೋಟಿಂಗ್ ಇರೋದು ಒಂದ್ 4,55,000 ಆಗುತ್ತೆ ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡಿಸ್ಕೊಡೋಣ. 2,85,000 ಡೀಸೆಲ್ ಗಾಡಿ ಕೊಡೋಣ ಬನ್ನಿ ಸರ್. ಸೊ ನೋಡ್ತಾ ಇರ್ಬೋದು, ಬರೀ 2,80,000ಗೆ ನಿಮ್ಗೆ ಇನ್ನೂ ಒಂದು ಡೀಸೆಲ್ ಗಾಡಿ ರೆಡಿ ಆಗಿದೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ಕಾರ್ ಸರ್. ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋ 1,16,000 ಕಿಲೋಮೀಟರ್ ಸರ್. ಇದು ಬಂದು 7,75,000 ಕೋಟಿಂಗ್ ಇರೋದು 7,50,000 ಆಗುತ್ತೆ. ಪೆಟ್ರೋಲ್ ಗಾಡಿ, ಫ್ರೆಶ್ ಆಫ್ಟಿ, ಫ್ರೆಶ್ ಇನ್ಶೂರೆನ್ಸ್, 1,30,000 ಕೊಡೋಣ ಸರ್. ನೋಡ್ತಾ ಇರ್ಬೋದು, ಡಿಸೈರ್ ಬಂದು 2017 ಮಾಡಲು ಸಿಂಗಲ್ ಓನರ್ VDI, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಬಂದು 6,75,000 ಕೋಟಿಂಗ್ ಇರೋದು 6,50,000 ಕೊಡೋಣ. 6,50,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಸರ್. ಡೀಸೆಲ್ ಗಾಡಿ, ಬೇಸಿಕ್ ಮಾಡಲು, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗಿದೆ. 7 ಸೀಟರ್ ವೆಹಿಕಲ್, 3,10,000 ಕೋಟಿಂಗ್ ಇರೋದು 2,90,000 ಕೊಡೋಣ. ಇದು ಕೂಡ ತುಂಬಾ ಚೆನ್ನಾಗಿದೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಕೂಡ ಆಗುತ್ತೆ ಸರ್. ಇದ್ರ ಕಸ್ಟಮರ್ ಕೋಟಿಂಗ್ ಬಂದು 3,55,000 ಕೋಟಿಂಗ್ ಇರೋದು ಫೈನಲ್ ಬಂದು ಒಂದು 3,35,000 ಮಾಡಿಸ್ಕೊಡೋಣ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಚೆನ್ನಾಗಿದೆ ಸರ್. ಇದು ಬಂದು 1,25,000 ಏನೋ ರಿವೈನ್ ಆಗಿದೆ ಸರ್. ಇದು ಕಾಸ್ಟ್ ಬಂದು 6,35,000 ಕೋಟಿಂಗ್ ಇರೋದು ಒಂದು 6,10,000 ಮಾಡಿಸ್ಕೊಡೋಣ. 6,10,000ಕ್ಕೆ ಫೈನಲ್ ಆಗೈತೆ. ಸ್ಪೋರ್ಟ್ಸ್ ವೇರಿಯಂಟ್. ಓಕೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 1,85,000 ಕೋಟಿಂಗ್ ಇರೋದು 1,75,000 ಕೊಡೋಣ. ಸೊ ನೋಡ್ತಾ ಇರ್ಬೋದು, ಸ್ವಿಫ್ಟ್ ಇವಾಗೆ ಬಂದ್ ತಂದು ನಿಲ್ಸಿರೋದು ಸರ್. ಇವಾಗ ಅಷ್ಟೇ ಬರ್ತಾ ಇದೆ. ಮಾಡ್ಲಿಕ್ಕೆ ಕೇಳೋಣ. 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 10 ಇಂಚ್ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸರ್, ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? ಇದು ಬಂದು ಆಪಲ್ ಶೇಪ್ ತುಂಬಾ ಜನ ಕೇಳ್ತಾ ಇದ್ರು. ನೋಡಿ, ಇವಾಗ ಅಷ್ಟೇ ಬಂದಿದೆ ಸರ್. ಇದು ಬಂದು ಒಂದು 5,25,000 ಕೋಟಿಂಗ್ ಇರೋದು ಒಂದು 5,10,000 ಕೊಟ್ಬಿಡೋಣ ಸರ್. ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ತಿದ್ದಾರೆ. ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ ಸರ್. ಇದು ಬಂದು 3,85,000 ಕೋಟಿಂಗ್ ಇರೋದು ಒಂದು 3,70,000 ಆಗುತ್ತೆ ಸರ್. 3,70,000. ಹೌದು. 4,35,000 ಕೋಟಿಂಗ್ ಇರೋದು 4,10,000 ಕೊಡೋಣ. 4,10,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್. ಗಾಡಿ 92 ಚೇಂಜ್ ಓಡಿದೆ. ಗಾಡಿ ಕೂಡ ಗುಡ್ ಕಂಡೀಷನ್ ಆಗಿದೆ. ಡೀಸೆಲ್ ವೇರಿಯಂಟ್. ಕಸ್ಟಮರ್ ಕೋಟಿಂಗ್ ಒಂದು 2,90,000 ಹೇಳ್ತಾ ಇದಾರೆ. ಒಂದು 2,80,000 ಮಾಡ್ಬೋದು ಸರ್. 2014 ಮಾಡಲು ಸಿಂಗಲ್ ಓನರ್, ಓಡಿರೋದು ಬರೀ 45,000 ಕಿಲೋಮೀಟರ್. ಜಿನಿಯನ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. 4,35,000 ಕೋಟಿಂಗ್ ಇರೋದು ಸರ್. ಒಂದು 4,05,000 ಮಾಡ್ಕೊಡೋಣ.
ರೆನಾಲ್ಟ್ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಸರಿ, ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್. ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. ಓಕೆ, ಸರ್ ಇದು 4,50,000 ಹೇಳ್ತಾರೆ ಕಸ್ಟಮರ್. ಒಂದ್ 4,30,30 2012 ಮಾಡಲು ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ VDI. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಟೈರ್ ಕಂಡೀಷನ್ ನೋಡೋದ್ರೆ ನಿಮ್ಗೆ 90% ಟೈರ್ ಕಂಡೀಷನ್ ಇದೆ ಸರ್. ಇದು ಕಸ್ಟಮರ್ ಕೋಟಿಂಗ್ ಒಂದು 5,25,000 ಹೇಳ್ತಾ ಇದಾರೆ ಸರ್. ಒಂದು 4,90,000 ರೂಪಾಯಿ ಕೊಡ್ಬೋದು ಕೋಟಿಂಗ್ ಇರೋದು ಸರ್. ಒಂದು 3,25,000 ರೂಪಾಯಿ ಆಗುತ್ತೆ. 3,25,000 ರೂಪಾಯಿ ಸರಿ. ಆಗುತ್ತೆ ಇದು ರಿಡ್ಸ್ ಸರ್. ಅದು ಪೆಟ್ರೋಲ್ ಗಾಡಿ VXI 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಒಂದ್ 3,35,000 ಕೋಟಿಂಗ್ ಇದೆ. ಒಂದ್ 3,10,000 ರೂಪಾಯಿ ಕೊಟ್ಬಿಡೋಣ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಪುನಃ ಮತ್ತೆ ನೆಕ್ಸ್ಟ್ ಕಾರ್ಸ್ ಹತ್ರ ಬಂದಿದ್ವಿ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಸೊ ಅದೇ ತರ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು, ಸ್ವಿಫ್ಟ್ ಹುಡ್ಕೋರ್ಗೆ ಸ್ವಿಫ್ಟ್ ಸಿಗುತ್ತೆ, ವ್ಯಾಗ್ನರ್ ಸಿಗುತ್ತೆ, ಅದೇ ತರ ನಿಮ್ಗೆ ಎಲ್ಲಾ ಬ್ರ್ಯಾಂಡ್ ಕಾರ್ಗಳು ಸಿಗುತ್ತೆ ಇವ್ರ ಹತ್ರ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಆಗಿದ್ದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ನಮಸ್ಕಾರ ಸರ್. ಸರ್, ಇನ್ನೇ ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಸರ್ ರೆಸ್ಪಾನ್ಸ್. ಕಮೆಂಟ್ಸ್ ಎಲ್ಲ ಬಂದಿತ್ತು. ಇವಾಗ ಹೊಸ ಓಲ್ಡ್ ಸ್ಟಾಕ್ ಎಲ್ಲ ಖಾಲಿ ಆಗಿ ಹೊಸ ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿ ಬಂದಿದೆ. ಶಿಫ್ಟ್ ಡೀಸರ್ ಎಷ್ಟು ಗಾಡಿ ಇದೆ ಸರ್ ಕಂಪ್ಲೀಟ್ ಆಗಿ? ಸರ್ ಒಂದು 80+ ವೆಹಿಕಲ್ ಇದಾವೆ. 80+ ವೆಹಿಕಲ್ ಇದೆ. ಎಲ್ಲ ಹೊಸ ಸ್ಟಾಕ್ ಬಂದಿದಾವೆ. ಇವಾಗ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ 80,000 ಇಂದ ಇದೆ. 80,000 ಇಂದ ಸ್ಟಾರ್ಟ್ ಆಗುತ್ತೆ. 80,000 ಇಂದ 8 lakhs ವರೆಗೂ ಇದಾವೆ. ಸೊ ನೋಡ್ತಾ ಇರ್ಬೋದು, ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ವಿಡಿಯೋನ ಎಂಡ್ ಗಂಟೆ ನೋಡಿ. ನಿಮ್ಗೆ ಅದರಲ್ಲೇ ಓನರ್ಶಿಪ್ ಆಗ್ಲಿ, ಕಾರ್ ಎಷ್ಟು ರನ್ ಆಗಿದೆ, ಏನೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ, ಮಾಡ್ಲ್ ಯಾವ್ದು, ಇನ್ಸೂರೆನ್ಸ್ ಇದೆಯಾ ಇಲ್ವಾ, ಇದೆಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ನಿಮ್ಗೆ ಅದರಲ್ಲೇ ಸಿಗುತ್ತೆ. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ನಿಂತಿದೆ ನಿಮ್ಗೆ ಆ ತುದಿಯಿಂದ ಈ ಕಡೆ ತುದಿ ಗಂಟ. ಅಂಡ್ ಅದೇ ತರ ನಿಮ್ಗೆ ಒಳಗಡೆ ಕೂಡ ಸ್ಟಾಕ್ ಇದೆ, ಅಂಡ್ ಈ ಕಡೆ ಕೂಡ ಸ್ಟಾಕ್ ಇದೆ ನಿಮ್ಗೆ ಆ ಕಡೆ. ಅಂಡ್ ಇಲ್ಲೂ ಕೂಡ ಒಂದು 3-4 ಗಾಡಿ ಇದೆ. ಸೊ ಇವತ್ತು ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ರೆಡ್ ಕಲರ್ ಮಾರುತಿ ಸುಜುಕಿ ಸ್ವಿಫ್ಟ್. ಅದು ಕೂಡ ಫುಲ್ ಟಾಪ್ ಎಂಡ್ ಕಲರ್, ಫುಲ್ ಟಾಪ್ ಎಂಡ್ ಗಾಡಿ. ಸರ್ ಇದು ಪ್ರೈಸ್ ಮಾಡ್ಲು ಸರ್, ಇದು ಬಂದು 2019 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್. ಅದರಲ್ಲೂ ZXi ಪ್ಲಸ್ ಟಾಪ್ ಅಂಡ್ ಮಾಡಲು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಇದೆ ಸರ್. ಆಟೋಮೆಟಿಕ್ ವೆಹಿಕಲ್, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಒರಿಜಿನಲ್ ಇದೆ ಗಾಡಿ, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ತುಂಬಾ ಚೆನ್ನಾಗಿದೆ ಗಾಡಿ. ಶಿಫ್ಟ್ ಅಲ್ಲಿ ತುಂಬಾ ಜನ ಕೇಳ್ತಾ ಇರ್ತಾರೆ ಆಟೋಮೆಟಿಕ್ ಗಾಡಿ ಬೇಕು ಅಂತ. ನೋಡಿ ಸರ್, ನಿನ್ನೆ ನೈಟ್ ಬಂದಿರೋ ಗಾಡಿ ಇದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಬರೀ ಒಂದು 5,35,000. 5,35,000 ಏನಾದ್ರು ಕಡಿಮೆ ಆಗುತ್ತಾ? 5,25,000 ರೂಪಾಯಿ ಕೊಡೋಣ ಬನ್ನಿ ಸರ್. ಸೊ ನೋಡ್ತಾ ಇರ್ಬೋದು, 5,25,000 ಗೆ ನಿಮ್ಗೆ ಫುಲ್ ಟಾಪ್ ಎಂಡ್ ಗಾಡಿ. ಇದು ಬಂದ್ಬಿಟ್ಟು ನಿಮ್ಗೆ ಗಾಡಿ ಆಟೋಮೆಟಿಕ್ ಚೆನ್ನಾಗಿದೆ ಸರ್. ಸೊ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಇದೆ, ಲೆದರ್ ಇಂಟೀರಿಯರ್ಸ್ ಇದೆ ನಿಮ್ಗೆ. ಅದೇ ತರ ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ಸ್ ಅಂಡ್ ಅದೇ ತರ ಡಿಫಾಗರ್, ಸ್ಪಾಯ್ಲರ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಅದೇ ತರ ಹೋಂಡಾ ಜಾಜ್ ಎಕ್ಸ್ಪೀರಿಯಂಟ್ IV ಟೆಕ್. ಪೆಟ್ರೋಲ್ ಡೀಸೆಲ್ ಸರ್? ಇದು ಬಂದು ಪೆಟ್ರೋಲ್ ಗಾಡಿ, 2016 ಮಾಡಲು. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಓಡಿರೋದು 54,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 3,75,000 ಕೋಟಿಂಗ್ ಇರೋದು. 3,55,000 ರೂಪಾಯಿ ಕೊಡೋಣ. ಬರೀ 3,55,000 ಗೆ ನಿಮ್ಗೆ ಹೋಂಡಾ ಜಾಜ್ ಸಿಗ್ತೈತೆ, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಅಂಡ್ ಸೊ ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಇದರಲ್ಲಿ ತುಂಬಾ ಸ್ಪೇಸ್ ಬರುತ್ತೆ, ಚೆನ್ನಾಗಿರುತ್ತೆ. ಡಿಕ್ಕಿ ಸ್ಪೇಸ್ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ. ಸರ್ ಈ ಗಾಡಿ ಏನಾರ ಲೋನ್ ಆಗುತ್ತಾ ಸರ್? ಇನ್ನೊಂದೇನ್ ಗೊತ್ತಾ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50% ಲೋನ್ ಕೂಡ ಮಾಡಿಸ್ಕೊಡೋಣ. ಓಕೆ ಸರ್. ಮಾರುತಿ ಸುಜುಕಿ ವ್ಯಾಗನರ್ ಸರ್. ಮಾರುತಿ ಸುಜುಕಿ ವ್ಯಾಗನರ್ ಹುಡ್ಕೋರ್ ಎಷ್ಟು ಗಾಡಿ ಇದೆ ಸರ್? ವ್ಯಾಗನರ್ ಅಲ್ಲಿ ಇವಾಗ ಪ್ರೆಸೆಂಟ್ 2 ಗಾಡಿ ಇರೋದು. ಓಕೆ, ಆದ್ರೆ ಮಾಡ್ಲು ಗಾಡಿ ಇದೆ ಸರ್. ವಿತ್ ಲೋನ್ ಆಗಂತ ಗಾಡಿ, ಅದರಲ್ಲೂ ಟಾಪ್ ಅಂಡ್ ಮಾಡ್ಲು. 2019 ಮಾಡಲು ಸಿಂಗಲ್ ಓನರ್, ZXi ಟಾಪ್ ಅಂಡ್ ಮಾಡ್ಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಬರಲ್ಲ ಸಾರಿ. ಏರ್ ಬ್ಯಾಗ್, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಬ್ಯಾಕ್ ಫೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ಕೂಡ ಗುಡ್ ಕಂಡೀಷನ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ ಸರ್. ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಸರ್. 4,55,000 ಕೋಟಿಂಗ್ ಇರೋದು. ಒಂದ್ 4,35,000 ರೂಪಾಯಿ ಮಾಡ್ಕೊಡೋಣ ಸರ್. ಓಕೆ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಆಗುತ್ತೆ ಪಕ್ಕ, ಖಂಡಿತ ಸಿಗುತ್ತೆ. ಸೊ ಇನ್ನೂ ಒಂದು ಫೋರ್ಡ್ ಫಿಗೋ ಡೀಸೆಲ್ ಪೆಟ್ರೋಲ್ ಸರ್? ಫೋರ್ಡ್ ಫಿಗೋ ಸರ್, ಪೆಟ್ರೋಲ್ ಗಾಡಿ ಇದು. 2010 ಮಾಡಲು ಥರ್ಡ್ ಓನರ್ ಗಾಡಿ. ಇದು ಕೂಡ ಗುಡ್ ಕಂಡೀಷನ್ ಆಗೈತೆ. 1,08,000 ಜಿನಿಯನ್ ಮೀಟರ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪೆಟ್ರೋಲ್ ಗಾಡಿ ಸರ್. ಇದು ಬಂದು 1,65,000 ಕೋಟಿಂಗ್ ಇರೋದು. 1,55,000 ರೂಪಾಯಿ ಆಗುತ್ತೆ. ಬರೀ 1,55,000 ನಿಮ್ಗೆ ಫಿಗೋ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸರ್ ಇದು ಸಿಂಗಲ್ ಓನರಾ
ಸರ್ ಥರ್ಡ್ ಓನರ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಆದ್ರೂ ಕೂಡ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಬ್ರ್ಯಾಂಡ್ ನ್ಯೂ ಟೈರ್, ಗಾಡಿ ಕ್ಲೀನ್ ಆಗಿದೆ. ಸ್ಕ್ರಾಚಸ್ ಇಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಸ್ಕ್ರಾಚ್ ಇಲ್ಲ, ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಅಂಡ್ 1,55,000 ಫೈನಲ್. 1,55,000 ರೂಪಾಯಿಗೆ ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ನಿಶಾನ್ ಟೆರಾನಾ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. 87,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಕೂಡ ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ. 13 ಸೆಕೆಂಡ್ ಓನರ್. ಸರ್ ಈ ಗಾಡಿಗೆ ಒಂದೊಳ್ಳೆ ಪ್ರೈಸ್ ಸರ್ 110 PS. ಗಾಡಿ ಕೂಡ ಗುಡ್ ಕಂಡೀಷನ್ ಆಗದೆ. ಇದು ಬಂದು 4,80,000 ಕೋಟಿಂಗ್ ಇರೋದು. 4,55,000 ರೂಪಾಯಿಗೆ ಆಗುತ್ತೆ ಸರ್. ಸರ್ 3 ಲಕ್ಷ ಲೋನ್ ಆಗುತ್ತೆ ಸರ್. ಖಂಡಿತ ಮಾಡಿಸ್ಕೊಂಡು ಬನ್ನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಲೋನ್ ಬೇಕು ಅಂತಂದ್ರೆ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಸೊ ಇದು ಬಂದ್ಬಿಟ್ಟು 110 PS ಸೇಮ್ ಡಸ್ಟರ್ ತರಾನೇ ಬರುತ್ತೆ ನಿಮ್ಗೆ. 110 PS ಒಳ್ಳೆ ಪವರ್ ಇರುವಂತ ವೆಹಿಕಲ್. 100% ಲೋನ್ ಆಗುವಂತ ವೆಹಿಕಲ್. ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಪೋಲೋ ಅಂತ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ, ಅವ್ರಿಗೋಸ್ಕರ ಪೋಲೋ ರೆಡಿ ಆಗಿದೆ. ಪೋಲೋ ಬಂದು 2012 ಮಾಡಲು ಥರ್ಡ್ ಓನರ್ ಗಾಡಿ. ಇದನ್ನು ಕೂಡ ಡೀಸೆಲ್ ಗಾಡಿ. ಫ್ರಂಟ್ ಲೈನ್ ಬೇಸಿಕ್ ಮಾಡಲು. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಕೂಡ 1,03,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್. ಸರ್ ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 2,95,000. 2,75,000 ರೂಪಾಯಿ ಮಾಡ್ಸೋಣ ಸರ್. 2,70,000 ನಿಮ್ಗೆ ಡೀಸೆಲ್ ಕಾರು, ಅದು ಕೂಡ ಪೋಲೋ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ನೆಕ್ಸಾಸ್ ಅಲ್ಲಿ 1339 ವೆಹಿಕಲ್ ನಂಬರ್. ಸೊ ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಗಾಡಿ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಶಾರ್ಪಿನ್ ಆಂಟಿನಾ ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇನ್ನೂ ಒಂದು ಡೀಸೆಲ್ ಕಾರು ಸ್ವಿಫ್ಟ್ ರೆಡಿ ಆಗಿದೆ ಸರ್. 2013 ಮಾಡಲು ಸಿಂಗಲ್ ಓನರ್ VDI. 83,000 ಓಡಿದೆ. ಇದು ಕೂಡ ಲೋನ್ ಆಗಂತ ವೆಹಿಕಲ್. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ VDI. ಸರ್ 13 ಮಾಡಲು ಸಿಂಗಲ್ ಓನರ್. 3,85,000 ಕೋಟಿಂಗ್ ಇರೋದು. ಸರ್ ಒಂದು 3,75,000 ರೂಪಾಯಿಗೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಫ್ಯಾಬ್ರಿಕ್ ಸೀಟ್ಸ್ ಅಂಡ್ ಡೀಸೆಲ್ ವೆಹಿಕಲ್. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಬರೀ 3,70,000. 3,70,000 ಮಾಡ್ಕೊಳೋಣ ಬನ್ನಿ ಸರ್. ಡೀಸೆಲ್ ಗಾಡಿ ರೆಡಿ ಆಗಿದೆ. ಇದು ಬಂದು 2010 ಮಾಡಲು. ಇದು ಕೂಡ VDI. FC ಇನ್ಶೂರೆನ್ಸ್ ಎಲ್ಲ ಲ್ಯಾಪ್ಸ್ ಇದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡೋಣ. 2,85,000 ರೂಪಾಯಿ ಡೀಸೆಲ್ ಗಾಡಿ ಕೊಡೋಣ ಬನ್ನಿ ಸರ್. ಸೊ ನೋಡ್ತಾ ಇರ್ಬೋದು ಬರೀ 2,80,000 ನಿಮ್ಗೆ ಇನ್ನೂ ಒಂದು ಡೀಸೆಲ್ ಗಾಡಿ ರೆಡಿ ಆಗಿದೆ. ಮಾಡಿಸಿ ಕೊಟ್ಟಿ ಖಂಡಿತ ಮಾಡಿಸ್ಕೊಡೋಣ ಬನ್ನಿ ಸರ್. ಓಕೆ ಸರ್. FC ಇನ್ಸೂರೆನ್ಸ್ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿಸ್ಕೊಡೋಣ ಸರ್. 2,80,000 ರೂಪಾಯಿಗೆ ಆಗುತ್ತೆ. ಕರೆಕ್ಟಾ? ಅದು ಕೂಡ ಬ್ಲಾಕ್ ಕಲರ್ ಗಾಡಿ ಈ ತರ ಇದೆ ಸರ್. ಇದು ಬಂದು 17 ಮಾಡಲು ಸಿಂಗಲ್ ಓನರ್. SX ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ಕಾರ್ ಸರ್. ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋ 1,16,000 ಕಿಲೋಮೀಟರ್. ಸರ್ ಇದು ಬಂದು 7,75,000 ಕೋಟಿಂಗ್ ಇರೋದು. 7,50,000 ರೂಪಾಯಿಗೆ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 7,50,000 ಫೈನಲ್. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ನಿಮ್ಗೆ 90% ಲೋನ್ ಕೂಡ ಸಿಗುತ್ತೆ. ಒಂದು 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಮಿಕ್ಕಿದೆಲ್ಲ ಲೋನ್ ಅಲ್ಲೇ ಮಾಡ್ಕೊಟ್ಬಿಡ್ತಾರೆ. ಅಂಡ್ ಸ್ಯಾಂಟ್ರೋ ಸರ್. ಸ್ಯಾಂಟ್ರೋ 2006 ಮಾಡಲು. ಎಕ್ಸ್ಪೋರ್ಟ್ ಟಾಪ್ ಅಂಡ್ ಮಾಡಲು. ಸರ್ ಇದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ನೋಡೋದ್ರಿಂದ 80% ಟೈರ್ ಕಂಡೀಷನ್ ಇದೆ. ಸರ್ ಇದು ಕಸ್ಟಮರ್ ಕೋಟಿಂಗ್ ಬಂದು 1,75,000. 1,60,000 ರೂಪಾಯಿ ಕೊಡೋಣ. ಸೊ ಇಲ್ಲೊಂದು ಶೆವರ್ಲೆಟ್ ಏವಿಯನ್ ಸರ್. ಇದು ಶೆವರ್ಲೆಟ್ ಆವಿಯೋ ಬಂದು 2007 ಮಾಡಲು ಸರ್. ಸಡನ್ ಗಾಡಿ, ಮ್ಯಾಗ್ ವೀಲ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗೈತೆ. ಬರೀ 1,30,000 ಫ್ರೆಶ್ ಆಫ್. ಇದು ಡೀಸೆಲ್ ರನ್ನಿಂಗ್ ಇದೆ. ಡೀಸೆಲ್ ಕಾರ್ ಸರ್. ಇಲ್ಲ ಪೆಟ್ರೋಲ್ ಗಾಡಿ. ಫ್ರೆಶ್ ಆಫ್, ಫ್ರೆಶ್ ಇನ್ಸೂರೆನ್ಸ್. 1,30,30,000 ರೂಪಾಯಿ ಕೊಡೋಣ ಸರ್. ಸೊ ನೋಡ್ತಾ ಇರ್ಬೋದು ಬರೀ 1,30,30,000 ನಿಮ್ಗೆ ಶೆವರ್ಲೆಟ್ ಆವಿಯೋ ಸಿಗುತ್ತೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುವಂತ ವೆಹಿಕಲ್. ತುಂಬಾ ಸ್ಟ್ರಾಂಗ್ ವೆಹಿಕಲ್. ನಿಮ್ಗೆ ಇನ್ಬಿಲ್ಟ್ ಕ್ವಾಲಿಟಿ ಸೂಪರ್ ಆಗಿ ಬರುತ್ತೆ. ನಿಮ್ಗೆ ಅಲಾಯ್ ವೀಲ್ಸ್ ಕೂಡ ಇದೆ. ಫುಲ್ ಟಾಪ್ ಎಂಡ್ ಗಾಡಿ. ಲೋ ಬಜೆಟ್ ಅಲ್ಲಿ ಪ್ರೀಮಿಯಂ ವೆಹಿಕಲ್. ಸರ್ ಒಂದು 2 ವೀಲರ್ ತಗೊಳಕ್ ಹೋದ್ರೆ 1,25,000. ಹೌದು. ನಾನು ಸಡನ್ ಗಾಡಿ ಕೊಡ್ತೀನಿ. 5 ಸೀಟರ್ ವೆಹಿಕಲ್, ಗುಡ್ ಕಂಡೀಷನ್ ಗಾಡಿ. 1,30,30,000. ಸೊ ನೋಡ್ತಾ ಇರ್ಬೋದು ಕಡಿಮೆ ಓಡಿಸೋರ್ಗೆ ಮಾತ್ರ, ಫ್ಯಾಮಿಲಿಗೆ ಮಾತ್ರ ಸೂಪರ್ ಕಾರ್. ಅಂಡ್ ಸರ್ ಇದು ಫಿಗೋ ಸರ್. ಫೋರ್ಡ್ ಫಿಗೋ 2012 ಮಾಡಲು ಸಿಂಗಲ್ ಓನರ್. ಅದರಲ್ಲೂ ಡೀಸೆಲ್ ಗಾಡಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 2,25,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 1,90,000 ರೂಪಾಯಿಗೆ 12 ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತಿದ್ದಾರೆ. ಇದು ಕೂಡ ಡೀಸೆಲ್ ವೆಹಿಕಲ್ ಅಲ್ವಾ ಸರ್? ಸರ್ ಡೀಸೆಲ್ ಗಾಡಿ. ಓಕೆ. ಸೊ ಇಲ್ಲೊಂದು ಡಿಸೈರ್ ಗಾಡಿ ರೆಡಿ ಆಗಿದೆ. ನೋಡ್ತಾ ಇರ್ಬೋದು. ಡಿಸೈರ್ ಬಂದು 2017 ಮಾಡಲು ಸಿಂಗಲ್ ಓನರ್. VDI. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಬಂದು 6,75,000 ಕೋಟಿಂಗ್ ಇರೋದು. 6,50,000 ರೂಪಾಯಿ ಕೊಡೋಣ. 6,50,000 ನಿಮ್ಗೆ ಫೈನಲ್ ಮಾಡಿ ಸರ್.
ಓಕೆ. ಆಪಲ್ ಶೇಪ್ ಗಾಡಿ. ಸೊ ನೋಡ್ತಾ ಇರ್ಬೋದು ಆಪಲ್ ಕಟ್ಟು 4606 ವೆಹಿಕಲ್ ನಂಬರು. ಡಿಸೈರ್ ಅದು ಕೂಡ ಡೀಸೆಲ್ ವೆಹಿಕಲ್, ಅದು ಕೂಡ ವಿಡಿಯೋ ಸರ್ ಇದು. ಸರ್ ವಿಡಿಯೋ ನಿಮ್ಗೆ ಇದ್ರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ. ಹೌದು. 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಏನೆಲ್ಲ ಫೀಚರ್ಸ್ ಬೇಕು ಎಲ್ಲಾ ರೆಡಿ ಆಗಿದೆ ನಿಮ್ಗೆ. ಗಾಡಿ ಮಾತ್ರ ಸೂಪರ್ ಆಗಿದೆ ನಿಮ್ಗೆ. ಸರ್ ಇದು ರನ್ ಎಷ್ಟಾಗಿದೆ ವೆಹಿಕಲ್? ಸರ್ ರನ್ ಬಂದು 89 99 ಓಡಿದೆ ಸರ್. ಓಕೆ ಓಕೆ ಸರ್ ಇನ್ನೊಂದೇನಪ್ಪ ಅಂತಂದ್ರೆ ಕಿಲೋಮೀಟರ್ ಕಷ್ಟ ಬೇಗ ಪಾರ್ಕಿಂಗ್ ಶಾಲೆಗೆ ಬಂದಿರೋದ್ರಿಂದ ದಯವಿಟ್ಟು ನಿಮ್ಗೆ ಶೋರೂಮ್ ಹಿಸ್ಟ್ರಿ ಬೇಕು ಅಂತಂದ್ರೆ ವೆಹಿಕಲ್ ನಂಬರ್ ಹಿಸ್ಟ್ರಿ ಸಿಕ್ಬಿಡುತ್ತೆ. ಲೋನ್ ಆಗುತ್ತೆ 100%. ಖಂಡಿತ ಮಾಡಿಸ್ಕೊಡೋಣ. 80 90% ಲೋನ್ ಮಾಡಿಸ್ಕೊಡೋಣ. ಶವರ್ಲೆಟ್ ಎಂಜಾಯ್, ಅದು ಫ್ಯಾಮಿಲಿ ಓಡೋರ್ಗೆ ಮಾತ್ರ ಸೂಪರ್ ಆಗಿರುತ್ತೆ. ಆರಾಮಾಗಿ 8 ಜನ ಕೂತ್ಕೊಂಡು ಹೋಗುವಂತ ಗಾಡಿ. ಆರಾಮಾಗಿ 7 ಸೀಟರ್ ವೆಹಿಕಲ್. ಪೆಟ್ರೋಲ್ ಬೇಕಾ ಪೆಟ್ರೋಲ್ ಕೊಡೋಣ, ಡೀಸೆಲ್ ಬೇಕಾ ಡೀಸೆಲ್ ಕೊಡೋಣ. 2 ಆಪ್ಷನ್ ಕೂಡ ಇದೆ. 2 ಆಪ್ಷನ್ಸ್ ಕೂಡ ಇದೆ. ಇದು ಟಾಪ್ ಅಂಡ್ ಇದು ಬೇಸಿಕ್. ಸರ್ ಇದು ಬಂದು 2013 ಮಾಡಲು, ಸೆಕೆಂಡ್ ಓನರ್, ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ಅಂಡ್ ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ಗಾಡಿ ಇದು. 2,95,000 ಹೇಳೋದು. 2,75,000 ರೂಪಾಯಿ ಕೊಡೋಣ. ಬರೀ 2,75,000. ಬರೀ 2,75,000 ರೂಪಾಯಿ ಕೊಡೋಣ. ಅದೇ ತರ ಡೀಸೆಲ್ ಗಾಡಿ ಇದು. ಪೆಟ್ರೋಲ್ ಡೀಸೆಲ್ ಇದು 13-14 ಡೀಸೆಲ್ ಗಾಡಿ, ಬೇಸಿಕ್ ಮಾಡಲು, ಒಳ್ಳೆ ಮೈಲೇಜ್ ಬರುತ್ತೆ. ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗಿದೆ. 7 ಸೀಟರ್ ವೆಹಿಕಲ್. 3,10,000 ಕೋಟಿಂಗ್ ಇರೋದು. 2,90,000 ರೂಪಾಯಿ ಕೊಡೋಣ. ಸ್ಕಾರ್ಪಿಯೋ ಮಾತ್ರ ಗಾಡಿ ಸೂಪರ್ ಆಗಿದೆ. ಹೇಳಿ ಸರ್. ಸರ್ ಇದು ಬಂದು 2006 ಮಾಡಲು, ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಅಪ್ ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. FC ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಸರ್ ಕಸ್ಟಮರ್ ಬರ್ಲಿ, ಬೇಕಾದ್ರೆ ಇನ್ಶೂರೆನ್ಸ್ ಕಟ್ಕೊಡೋದು ಇಲ್ಲ ಅವರೇ ಕಟ್ಕೊಳ್ಳೋದು, ಏನಾದ್ರು ಒಂದು ವ್ಯಾಪಾರ ಮಾಡೋಣ. ಸರ್ ಇದು ಬಂದು 2,75,000 ಕೋಟಿಂಗ್ ಇರೋದು. 1,2,55,000 ರೂಪಾಯಿ ಕೊಡೋಣ ಸರ್. ಗಾಡಿ ಹೆಂಗಿದೆ ನೋಡಿ ಸರ್, ಒಂದು ರೌಂಡ್ ತೋರ್ಸ್ಬಿಡಿ ಕಸ್ಟಮರ್ಗೆ. ನೋಡ್ತಾ ಇರ್ಬೋದು ಗಾಡಿ ನಿಮ್ಗೆ ಕ್ಲೀನ್ ಆಗಿದೆ. ಸ್ಕಾರ್ಪಿಯೋ ಲೋ ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಅಂಡ್ ಆಫ್ ರೋಡ್ಗೂ ಚೆನ್ನಾಗಿರುತ್ತೆ, ಆನ್ ರೋಡ್ಗೂ ಚೆನ್ನಾಗಿರುತ್ತೆ. ಶೋಕಿ ಮಾಡೋರ್ಗು ಎಕ್ಸಲೆಂಟ್ ಕಲರ್. ಗಾಡಿ ಮಾತ್ರ ಸೂಪರ್ ಆಗಿದೆ. ಏನ್ ಮಾಡ್ಲಾ ಇದು ಡಾಕ್ಯುಮೆಂಟ್ಸ್ ಇದೆ. ಆಲ್ಟೋ K10 ಮೈಲೇಜ್ ಬರೋರ್ಗೆ ಮಾತ್ರ ಸೂಪರ್ ಆಗಿರುತ್ತೆ. ಲೋ ಮೇಂಟೆನೆನ್ಸ್. 2 ವೀಲರ್ ಏನ್ ಮೇಂಟೆನೆನ್ಸ್ ಆಗುತ್ತೆ ಈ ಗಾಡಿಗೂ ಕೂಡ ಅದೇ ಮೇಂಟೆನೆನ್ಸ್ ಆಗುತ್ತೆ. ಸರ್ ಪ್ರೈಸು ಮಾಡ್ಲು. ಸರ್ ಇದು 2012 ಮಾಡಲು, ಸಿಂಗಲ್ ಓನರ್ ಗಾಡಿ. LXi ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಖರ್ಚಿದೆ ಸರ್. ಸಣ್ಣ ಪುಟ್ಟ ಇದೆ. LXi VXi 2012 ಮಾಡಲು, ಸಿಂಗಲ್ ಓನರ್. ಸಣ್ಣ ಪುಟ್ಟ ಸ್ಕ್ರಾಚಸ್, ಡೆಂಟ್ಸ್ ಇದೆ. ಓಕೆ. ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. 2012 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು. 1,75,000 ರೂಪಾಯಿ ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಆಲ್ಟೋ ಅಲ್ಲ, ಆಲ್ಟೋ K10 VXi 1,75,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಇನ್ನೂ 5,000 ಹೆಚ್ಚು ಕಡಿಮೆ ಮಾಡೋಣ. ಇಷ್ಟ ಆದ್ರೆ ಇನ್ನೂ 5,000 ಹೆಚ್ಚು ಕಡಿಮೆ ಆಗುತ್ತೆ. ಜಾಸ್ತಿ ಬಾರ್ಗಿನ್ ಮಾಡಕ್ ಆಗಲ್ಲ. 5,000 ಹೆಚ್ಚು ಕಡಿಮೆ ಮಾಡೋಣ. ಇಲ್ಲೊಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಸರ್. ಎಲೆಕ್ಟ್ರಿಕ್ ವೆಹಿಕಲ್ ಬಂದು 2014 ಮಾಡಲು, 80,000 ಕೊಟ್ಬಿಡೋಣ ಸರ್. ಸರ್ ಬರೀ 80,000 ಅಷ್ಟೇ. ಹೌದು ಸರ್. ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. 5 ಜನ ಹೋಗ್ಬೋದು ಆರಾಮಾಗಿ. 4 ಜನ ಹೋಗ್ಬೋದು ಸರ್. ಸರ್ 75,000 ರೂಪಾಯಿ ಕೊಡ್ತೀನಿ. ಒಂದ್ ಚಾರ್ಜ್ ಎಷ್ಟು ಬರುತ್ತೆ ಸರ್ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ? 60 ಕಿಲೋಮೀಟರ್ಸ್ ಬರ್ಬೋದು. ಸಿಟಿ ಲಿಮಿಟ್ಸ್ ಓಡಿಸ್ಕೊಳ್ಳೋರಿಗೆ ಮಾತ್ರ ಸೂಪರ್ ವೆಹಿಕಲ್. ಬರೀ 80,000ಕ್ಕೆ ಫೈನಲ್. ಹೌದೌದು ಸರ್. ಇನ್ನೊಂದೇನಪ್ಪಾ ಅಂತಂದ್ರೆ, ಕಸ್ಟಮರ್ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ಬೋದು ಸರ್. ವಾರಂಟಿ ಗ್ಯಾರಂಟಿ ಏನಿಲ್ಲ. ತಗೊಂಡ್ ಹೋದ್ಮೇಲೆ ರೀಪ್ಲೇಸ್ ವಾಪಸ್ ತಗೊಳಲ್ಲ. ಓಕೆ ಸರ್. ಸೊ ಇಲ್ಲೊಂದು ಡೀಸೆಲ್ ವೆಹಿಕಲ್, ಅದು ಕೂಡ ಡಿಸೈರ್ ಸರ್. ಡಿಸೈರ್ ಬಂದು 2013 ಮಾಡಲು, ಸಿಂಗಲ್ ಓನರ್, VDI. ಒಂದ್ ಸಣ್ಣ ಕೆಲಸ ಇದೆ. ಹೌದು, ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 3,25,000 ಕೋಟಿಂಗ್ ಇರೋದು. 3,10,000ಕ್ಕೆ ಫೈನಲ್ ಮಾಡಿ ಕೊಡೋಣ. ಬರೀ 3,10,000. 3,10,000 ರೂಪಾಯಿಗೆ ಡೀಸೆಲ್ ಗಾಡಿ ಸರ್. ಸ್ವಲ್ಪ ಸಣ್ಣ ಕೆಲಸ ಇದೆ, ಒಂದು 15-20,000 ಕೆಲಸ ಇದೆ. ಅದು ಮುಗಿಸ್ಕೊಂಡ್ರೆ ಅದು ಮಾಡಿಸ್ಕೊಂಡ್ಬಿಟ್ರೆ 4,25,000 ರೂಪಾಯಿ ಗಾಡಿ ಇದು. ಹೌದು. ಇವಾಗ ಬಟ್ ಕೋಟಿಂಗ್ ಏನ್ ಹೇಳಿದ್ವಿ ಸರ್? 3,10,000. ಓಕೆ. ಫೈನಲ್ ರೇಟ್ ಅದು, ಫೈನಲ್ ರೇಟ್. ಸೊ ಅದೇ ತರ ಇಲ್ಲೊಂದು I20 ಸರ್. I20 ಡೀಸೆಲ್. I20 ಬಂದು 2012 ಮಾಡಲು, 4th ಓನರ್. ಆಸ್ತಾ ಟಾಪ್ ಅಂಡ್ ಮಾಡಲು. ಓಕೆ ಸರ್. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಆಗಿದೆ. ಮೆಕ್ಯಾನಿಕ್ ಕರ್ಕೊಂಬನ್ನಿ, ಚೆಕ್ ಮಾಡಿಸ್ಕೊಳ್ಳಿ. ಗಾಡಿ ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕುಂತು ಮಾತಾಡೋಣ. ಇದು ಬಂದು 3,20,000 ಕೋಟಿಂಗ್ ಇರೋದು. 3 ಲಕ್ಷಕ್ಕೆ ಆಗುತ್ತೆ. ಸೊ ಜನ್ ಸರ್. ಜನ್ ಎಷ್ಟೆಲ್ಲ ಬಂದು 2008 ಮಾಡಲು, ಸೆಕೆಂಡ್ ಓನರ್, VXi, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 1,65,000 ಹೇಳ್ತಾರೆ ಸರ್. 1,55,000. ಓಕೆ.
ನಿಮ್ ಚಾನಲ್ ಕಡೆಯಿಂದ ಬಂದು ಇನ್ನೂ ಒಂದ್ 5 ಸಾವಿರ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಆಗುತ್ತೆ ಪಕ್ಕ. ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ಓಕೆ. ಸೊ ಇನ್ನೂ ಒಂದ್ ಜೆನ್ನು ರೆಡಿ ಆಗಿದೆ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಪಿಂಕ್ ಕಲರ್ ಸರ್. ಇದು ಬಂದು 7 ಮಾಡಲ್. ಇದು ಕೂಡ VXI AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ಇದು ತುಂಬಾ ಚೆನ್ನಾಗಿದೆ. ಇದು 5 ಸೀಟರ್ ವೆಹಿಕಲ್, ಅದು 5 ಸೀಟರ್ ವೆಹಿಕಲ್ ಸರ್. ಇದು ಬಂದು 1,25,000 ಇರೋದು ಸರ್. 1,10,000 ರೂಪಾಯಿ ಮಾಡಿಸ್ಕೊಡೋಣ. ಬರೀ 1,10,000ಕ್ಕೆ ನಿಮ್ಗೆ ಸೂಪರ್ ಸ್ಮಾರ್ಟ್ ಆಗಿರುವಂತ ಜೆನ್ನು. ಪವರ್ ಸ್ಟೇರಿಂಗ್ ಬರುತ್ತಲ್ಲ ಸರ್? ಸರ್ ಬರುತ್ತೆ ಪವರ್ ಸರ್. ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಬರೀ 1,10,000 ರೂಪಾಯಿಗೆ 5 ಜನ ಹೋಗಂತ ಗಾಡಿ ನಾವು ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು, ಬರೀ 1,10,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ನಿಮ್ಗೆ ಹೈಟ್ ಇರೋರಿಗೆ ಸ್ವಲ್ಪ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು ಸರ್. ಯಾರು ಸರ್ ಕೊಡ್ತಾರೆ 1,10,000 ರೂಪಾಯಿಗೆ 5 ಸೀಟರ್ ವೆಹಿಕಲ್ 7 ಮಾಡಲ್ ಗಾಡಿ ಚೆನ್ನಾಗಿದೆ. 1,10,000 ರೂಪಾಯಿಗೆ ಆರಾಮಾಗಿ ತಗೊಂಡ್ ಹೋಗ್ಬೋದು. ಸೊ ನೋಡ್ತಾ ಇರ್ಬೋದು, ಬರೀ 1,10,000ಕ್ಕೆ ನಿಮ್ಗೆ ಫೈನಲ್ ಜೆನ್ ಎಸ್ಟಿಲೋ VXI. ಸೊ ಅದೇ ತರ ಇಲ್ಲ ಒಂದು ಶೋಲೆಟ್ ಸರ್. ಸ್ಪಾರ್ಕ್ 2010 ಮಾಡಲು, ಸೆಕೆಂಡ್ ಓನರ್, AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಇದೆ. ಅಪ್ ಟು ನಾವು ರನ್ನಿಂಗ್ ಮಾಡ್ಕೊಡ್ತೀವಿ. 1,20,000 ರೂಪಾಯಿಗೆ FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೊಡೋಣ. ಓಕೆ. ಸೊ ಇಲ್ಲೊಂದು ಓಮ್ನಿ ಸರ್. ಓಮಿನಿ ಬಂದು 2011 ಮಾಡಲು, 8 ಸೀಟರ್ ವೆಹಿಕಲ್ ವಿತ್ LPG ಇದೆ ಸರ್. ಬಾರ್ಗೇನ್ ಇಲ್ಲ. 1,50,000 ರೂಪಾಯಿಗೆ ಆಗುತ್ತೆ. ಸೊ ಈ ಓಮ್ನಿ ಸರ್. ಸರ್ ಇದು 15 ಮಾಡಲು, ಸಿಂಗಲ್ ಓನರ್, 1,85,000 ರೂಪಾಯಿ. ಒಂದ್ 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. 15 ಮಾಡಲು, ಸಿಂಗಲ್ ಓನರ್ ಗಾಡಿ. ಸ್ವಲ್ಪ RF ಇದೆ, 125,000 RF ಇದೆ ಸರ್. ಹಂಗಾಗಿ ನಿಮ್ಗೆ 1,75,000 ರೂಪಾಯಿ ಸಿಗುತ್ತೆ. ಸೊ ಅದೇ ತರ ಇಲ್ಲಿ ಒಂದು ಆಲ್ಟೋ ಇದೆ ಬರೀ ಸರ್. ಇದು ಆಲ್ಟೋ ಸೋಲ್ಡ್ ಆಗಿದೆ. ಸೋಲ್ಡ್ ಔಟ್ ಇದೆಯಾ? ಸೋಲ್ಡ್ ಔಟ್ ಆಗಿದೆ. ಅಂಡ್ ಇದು ಇಂಡಿಕಾ ವಿಸ್ತಾ ಸರ್. ಕ್ವಾರ್ಟರ್ ಜೆಟ್ ಇಂಜಿನ್, 2009 ಮಾಡಲು, ಸಿಂಗಲ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. ಶಿಫ್ಟ್ ಇಂಜಿನ್ ಬರುತ್ತೆ. 1,75,000 ಕೋಟಿಂಗ್ ಇರೋದು 1,65,000 ರೂಪಾಯಿಗೆ ಆಗುತ್ತೆ. ಬರೀ 1,65,000 ನಿಮ್ಗೆ ಕ್ವಾರ್ಟರ್ ಜೆಟ್ ಇಂಜಿನ್ ಡೀಸೆಲ್ ಸರ್. ಡೀಸೆಲ್ ಗಾಡಿ 29 ವರೆಗೂ FC ಇದೆ. 29 ವರೆಗೂ ನಿಮ್ಗೆ FC ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಎಲ್ಲೂ ಕೂಡ ಒಂದು ಸ್ಕ್ರಾಚ್ ಕೂಡ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ರೆ. ಅದು ಕೂಡ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಸರ್. ಓಕೆ ಸರ್. ರಿಡ್ಜುಡ್ ಕಾರ್ಗೆ ಒಂದು ಗಾಡಿ ರೆಡಿ ಆಗಿದೆ ಸರ್. ರಿಡ್ಜಲ್ಲಿ 2010 ಮಾಡಲು, ಸಿಂಗಲ್ ಓನರ್, 76,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ. ಇದು ಬಂದು ಕಸ್ಟಮರ್ ಕೋಟಿಂಗ್ ಒಂದು 3,10,000 ಹೇಳ್ತಾರೆ ಸರ್. ಒಂದು 2,85,000 ರೂಪಾಯಿ ಮಾಡಿಸ್ಕೊಡೋಣ. 2,85,000ಕ್ಕೆ ನಿಮ್ಗೆ ಫೈನಲ್. ಅದು ಕೂಡ ಡೀಸೆಲ್ ವೆಹಿಕಲ್. ಏನ್ ಗೊತ್ತಾ ಸರ್, ಮೈಲೇಜ್ ಗಾಡಿಗಳು ಇವೆಲ್ಲ. ಹೌದು. ಸೊ ಲೋ ಮೇಂಟೆನೆನ್ಸ್ ಡೀಸೆಲ್ ವೆಹಿಕಲ್. ಹೌದೌದು. ಮೇಂಟೆನೆನ್ಸ್ ಕಮ್ಮಿ, 22 ವರೆಗೂ ಮೈಲೇಜ್ ಬರುತ್ತೆ. ಓಕೆ. ಅಂಡ್ ಇದು ಸರ್ ಗ್ರ್ಯಾಂಡ್ ಸರ್. ನೆಕ್ಸ್ಟ್ ವೆಹಿಕಲ್ ಬಂದು ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ವೇರಿಯಂಟ್, 15 ಮಾಡಲು, ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಕೂಡ ಆಗುತ್ತೆ ಸರ್. ಇದ್ರ ಕಸ್ಟಮರ್ ಕೋಟಿಂಗ್ ಬಂದು 3,55,000 ಕೋಟಿಂಗ್ ಇರೋದು. ಫೈನಲ್ ಬಂದು ಒಂದು 3,35,000 ರೂಪಾಯಿ ಮಾಡಿಸ್ಕೊಡೋಣ. ಓಕೆ. ಅಂಡ್ ಸೊ ಇಲ್ಲಿ ಇನ್ನೂ ಒಂದು ಗಾಡಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು. ಟೊಯೋಟಾ ಇನೋವಾ 917 ವೆಹಿಕಲ್ ನಂಬರ್. ಸರ್ ಯಾವ ಸರ್ ಮಾಡಲ್ ಇದು? ಸರ್ ಇದು 12 ಮ್ಯಾನುಫ್ಯಾಕ್ಚರಿಂಗ್, 13 ರಿಜಿಸ್ಟ್ರೇಷನ್, ರೀನಂಬರ್ ಆಗಿದೆ. V ವರ್ಷನ್, ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಚೆನ್ನಾಗಿದೆ ಸರ್. ಇದು ಬಂದು 1,25,000 ಏನೋ ರಿವೈನ್ ಆಗಿದೆ ಸರ್. ಇದು ಕಾಸ್ಟ್ ಬಂದು 6,35,000 ಕೋಟಿಂಗ್ ಇರೋದು. ಒಂದು 6,10,000 ರೂಪಾಯಿ ಮಾಡಿಸ್ಕೊಳ್ಳಿ. 6,10,000ಕ್ಕೆ ಫೈನಲ್. ಅದು ಕೂಡ ಇನೋವಾ V ವರ್ಷನ್, ಟಾಪ್ ಅಂಡ್ ಬರೀ 6,10,000ಗೆ ನಿಮ್ಗೆ ಫೈನಲ್. ಓಕೆ. ಸೊ ಸೆಂಟ್ರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ ಪ್ರೈಸ್ ಬಾರ್ಗೇನೆ ಬೇಡ, 1,35,000 ರೂಪಾಯಿಗೆ. ಮಾಡ್ಲು 2008-9 29 ವರೆಗೂ FC ಇದೆ. 1,35,000 ರೂಪಾಯಿ ಕೊಟ್ಟು. ಇಲ್ಲಿ ಇನ್ನೂ ಒಂದು ಇನೋವಾ ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಅದು ಕೂಡ ಇದು ಕೂಡ V ವರ್ಷನ್ ಅನ್ಸುತ್ತೆ. ಫುಲ್ ಟಾಪ್ ಅಂಡ್ ಗಾಡಿ ಸರ್. ಇದು V ವರ್ಷನ್ 7 ಮಾಡಲು, 4th ಓನರ್ ಆಗಿದೆ. V ವರ್ಷನ್ ತುಂಬಾ ಚೆನ್ನಾಗಿದೆ ಗಾಡಿ. ಅದಕ್ಕೆ ಆ ಗಾಡಿಗೆ ಏನ್ ಫೀಚರ್ ಬರುತ್ತೋ ಇದಕ್ಕೂ ಅದೇ ಫೀಚರ್ ಬರುತ್ತೆ. 7 ಸೀಟರ್ ವೆಹಿಕಲ್ ಸರ್. ಇದು ಬಂದು 4 ಲಕ್ಷ ರೂಪಾಯಿಗೆ ಆಗುತ್ತೆ. 4,40,000 ಕೋಟಿಂಗ್ ಇರೋದು 4 ಲಕ್ಷಕ್ಕೆ ಮಾಡ್ಕೊಡೋಣ. ರೌಂಡ್ ಫಿಗರ್ 4 ಲಕ್ಷ ಫೈನಲ್ ಮಾಡ್ಕೊಡೋಣ ಸರ್. ಇನ್ನ ಒಂದು 5,000 ಹೆಚ್ಚು ಕಡಿಮೆ ಆಗಿದೆ ಸರ್. ಇದು ಸರ್ ಗುಡ್ ಕಂಡೀಷನ್ ಆಗೈತೆ ಗಾಡಿ. ಸರ್ ಈ ಗಾಡಿ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಒಂದು 12 ಮೈಲೇಜ್ ಬರುತ್ತೆ. 12 ಬರುತ್ತೆ. ಇದು 7 ಸೀಟರ್ ವೆಹಿಕಲ್. 4 lakhsಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ. ಅದು ಕೂಡ V ವರ್ಷನ್ ಫುಲ್ ಟಾಪ್ ಅಂಡ್ ಗಾಡಿ. ಏರ್ ಬ್ಯಾಗ್ ಬರುತ್ತೆ ಸರ್? ಸರ್ ಖಂಡಿತ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ. ಸೊ ಇಲ್ಲೊಂದು i10 ಇದೆ ಸಿಂಪಲ್ ಆಗಿ.
ಸರ್ ಸಿಂಪಲ್ ಆಗಲ್ಲ, ಗಾಡಿ ಗುಡ್ ಕಂಡೀಷನ್ ಆಗೈತೆ, ತುಂಬಾ ಚೆನ್ನಾಗದೆ. ಸಿಂಪಲ್ ಆಗಿಲ್ಲ, ತುಂಬಾ ಚೆನ್ನಾಗದೆ. ಅದೇ ಕ್ಲೀನ್ ಆಗಿದೆ 10 ಮಾಡಲು ಫಸ್ಟ್ ಕ್ಲಾಸ್ ಆಗೈತೆ, ಸ್ಪೋರ್ಟ್ಸ್ ವೇರಿಯಂಟ್. ಓಕೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಹೌದು ಸರ್ ತುಂಬಾ ಚೆನ್ನಾಗಿದೆ. ಸರ್ ಇದು ಬಂದು 1,85,000 ಕೋಟಿಂಗ್ ಇರೋದು, 1,75,000 ರೂಪಾಯಿ ಕೊಡೋಣ. 1,75,000 ಫೈನಲ್ ಖಂಡಿತ ಮಾಡ್ಕೊಡೋಣ. ಸೊ ನೋಡ್ತಾ ಇರ್ಬೋದು, ಸ್ವಿಫ್ಟ್ ಇವಾಗೆ ಬಂದ್ ತಂದು ನಿಲ್ಸಿರೋದು. ಸರ್ ಇವಾಗ ಅಷ್ಟೇ ಬರ್ತಾ ಇದೆ, ಮಾಡ್ಲಿಕ್ಕೆ ಕೇಳೋಣ ರೀ. ಮೋಸ್ಟ್ಲಿ 2018 ಸಿಂಗಲ್ ಓನರ್ ಇರುತ್ತೆ. VXI ಗಾಡಿ ತುಂಬಾ ಚೆನ್ನಾಗಿದೆ. ಏನ್ ಮಾಡ್ಲಿ ಸರ್ ಇದು? 18 ಮಾಡ್ಲಾ? ಸಿಂಗಲ್ ಓನರ್ ಗಾಡಿ ಎಷ್ಟು ಓಡಿದೆ ಹೇಳಿ ಗಾಡಿ? ಸರ್ ಬರೀ 1,13,000 ಓಡಿದೆ. ಸೊ ನೋಡ್ತಾ ಇರ್ಬೋದು, 1,13,000 ಕಿಲೋಮೀಟರ್ ರನ್ ಆಗಿರುವಂತ ಗಾಡಿ. ಫಸ್ಟ್ ಕ್ಲಾಸ್ ಆಗೈತೆ ನೋಡಿ ಗಾಡಿ. ಬಂದು ನಿಂತಿರೋದಷ್ಟೇ. 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 10 ಇಂಚ್ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಸರ್ ಇದು ಬಂದು ಆಪಲ್ ಶೇಪ್ ತುಂಬಾ ಜನ ಕೇಳ್ತಾ ಇದ್ರು ನೋಡಿ, ಇವಾಗ ಅಷ್ಟೇ ಬಂದಿದೆ. ಸರ್ ಇದು ಬಂದು 5,25,000 ಕೋಟಿಂಗ್ ಇರೋದು, 5,10,000 ರೂಪಾಯಿ ಕೊಟ್ಬಿಡೋಣ ಸರ್. 5,10,000 ಫೈನಲ್. ಹೌದು, ಗಾಡಿ ಹೆಂಗಿದೆ ನೋಡಿ ಸರ್, ಫಸ್ಟ್ ಕ್ಲಾಸ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. ಸೊ ಇಲ್ಲೊಂದು ಮಾರುತಿ ಸುಜುಕಿ ವ್ಯಾಗನರ್ ಇದೆ ಅಂಡ್ ಸ್ವಿಫ್ಟ್ ಇದೆ. ಈ ವೆಹಿಕಲ್ ಸೋಲ್ಡ್ ಆಗಿದೆ, ಈ ವೆಹಿಕಲ್ ಸೋಲ್ಡ್ ಆಗಿದೆ. ಇದನ್ನ ತೋರಿಸಿ. ನೆಕ್ಸ್ಟ್ ವೆಹಿಕಲ್ ವ್ಯಾಗನರ್ 2010 ಮಾಡಲು, ಸಿಂಗಲ್ ಓನರ್ ಗಾಡಿ, 59,000 ಓಡಿದೆ. LXI AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಸಣ್ಣ ಪುಟ್ಟ ಡೆಂಟ್ಸ್ ಇದೆ ಬಿಟ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? ಸರ್ ಇದು ಬಂದು 2,45,000 ಕೋಟಿಂಗ್ ಇರೋದು, 2,25,000 ರೂಪಾಯಿ ಕೊಡೋಣ. ಇಲ್ಲಿ ಇನ್ನೂ ಒಂದು ವೆಹಿಕಲ್ ಇದು ಸರ್, ಇದು ಎಲೆಕ್ಟ್ರಿಕ್ ವೆಹಿಕಲ್. ಸರ್ ಇದು ಕೂಡ ಎಲೆಕ್ಟ್ರಿಕ್ ಗಾಡಿ, 2015 ಮಾಡಲು, ಸಿಂಗಲ್ ಓನರ್, 1,55,000 ಕೋಟಿಂಗ್ ಇರೋದು, 1,45,000 ರೂಪಾಯಿ ಕೊಡೋಣ. ಸರ್ ಈ ಗಾಡಿ ಎಷ್ಟು ಬರುತ್ತೆ ಮೈಲೇಜ್? ಸರ್ ಇದು ಕೂಡ ಒಂದು 60 ಬರುತ್ತೆ ಅಷ್ಟೇ ಒಂದ್ ಚಾರ್ಜ್ಗೆ. ಒಂದ್ಸರಿ ಚೆಕ್ ಮಾಡಿ ಸರ್. ಇನ್ನೊಂದೇನ್ ಗೊತ್ತಾ, ಕಸ್ಟಮರ್ ಒಂದ್ಸರಿ ಫುಲ್ ಚಾರ್ಜಿಂಗ್ ಮಾಡಿ ಚೆಕ್ ಮಾಡ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ತಗೊಂಡ್ ಹೋಗ್ಲಿ ಸರ್. ನಮ್ಗೆ ಹೇಳಿರೋದು ಕಸ್ಟಮರ್ ಬಂದು 60 ಕಿಲೋಮೀಟರ್ ಬರುತ್ತೆ ಒಂದ್ಸರಿ ಚಾರ್ಜಿಂಗ್ ಮಾಡೋದು ಅಂತ ಹೇಳಿದ್ದಾರೆ. ನಾವು ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ಸೊ ಸ್ವಿಫ್ಟ್ ಮಾತ್ರ ಸೂಪರ್ ಆಗಿದೆ ಗಾಡಿ, ಎಲ್ಲ ಈ ತರ ಇದೆ ನಿಮ್ಗೆ. ಗುಡ್ ಕಂಡೀಷನ್ ಗಾಡಿ ಸರ್. 2011 ಮಾಡಲು, ಓಡಿರೋದು ಬರೀ 56,000. ಅಪ್ರೂವ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ತಿದ್ದಾರೆ. ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. ಸರ್ ಇದು ಬಂದು 3,85,000 ಕೋಟಿಂಗ್ ಇರೋದು, ಒಂದು 3,70,000 ರೂಪಾಯಿಗೆ ಆಗುತ್ತೆ ಸರ್. 3,70,000. ಹೌದು, 100% ಲೋನ್ ಆಗುತ್ತೆ. ಅಂಡ್ ಅದೇ ತರ ಇನ್ನೂ ಒಂದು ಡಿಸೈರ್ ರೆಡಿ ಆಗಿದೆ ಸರ್. ಇದು 13 ಮಾಡಲು, ಸಿಂಗಲ್ ಓನರ್, VDI ಡೀಸೆಲ್ ಗಾಡಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. 4,35,000 ಕೋಟಿಂಗ್ ಇರೋದು, 4,10,000 ರೂಪಾಯಿ ಕೊಡೋಣ. 4,10,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಳಗಡೆ ನೋಡ್ತಾ ಇರೋದು ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಇದೆ ಗಾಡಿಯಲ್ಲಿ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 4 ಕೂಡ ಪವರ್ ವಿಂಡೋ ಅಂಡ್ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ. ಅಂಡ್ ಅದೇ ತರ ಸ್ಕೋಡಾ ರ್ಯಾಪಿಡ್. ಸರ್ ಸ್ಕೋಡಾ ರ್ಯಾಪಿಡ್ ಬಂದು 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ, 92 ಚೇಂಜ್ ಓಡಿದೆ. ಗಾಡಿ ಕೂಡ ಗುಡ್ ಕಂಡೀಷನ್ ಆಗಿದೆ, ಡೀಸೆಲ್ ವೇರಿಯಂಟ್. ಕಸ್ಟಮರ್ ಕೋಟಿಂಗ್ ಬಂದು 2,90,000 ಹೇಳ್ತಾ ಇದಾರೆ. ಒಂದು 2,80,000 ರೂಪಾಯಿ ಮಾಡ್ಬೋದು ಸರ್. ಡೀಸೆಲ್ 280 ಡೀಸೆಲ್ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಒಂದ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇಲ್ಲ, ಸ್ವಲ್ಪ ಟಚ್ ಅಪ್ ಆಗಿದೆ, ಸಣ್ಣ ಪುಟ್ಟ. ಬರೀ 2,80,000 ನಿಮ್ಗೆ ಪ್ರೀಮಿಯಂ ವೆಹಿಕಲ್, ಅದು ಕೂಡ ಡೀಸೆಲ್ ವೆಹಿಕಲ್. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಸ್ಕೋಡಾ ರ್ಯಾಪಿಡ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಇದ್ರಲ್ಲಿ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಡೀಸೆಲ್ ಬರುತ್ತೆ 18-19 ಮೈಲೇಜ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾನೇ ಸ್ಟ್ರಾಂಗ್ ವೆಹಿಕಲ್. 270 280 ಸರ್? ಸರ್ 280 ಬನ್ನಿ ಸರ್, ಕಸ್ಟಮರ್ ಓಕೆ ಆಗುತ್ತೆ. ಒಂದ್ ಸ್ವಲ್ಪ 5,000 ಹೆಚ್ಚು ಕಡಿಮೆ ಮಾಡಿ. ಇನ್ನೊಂದು ಶಿಫ್ಟ್ ಸರ್ ಇದು ಆಟೋಮೆಟಿಕ್. ಓಕೆ. ಶಿಫ್ಟ್ ಅಲ್ಲಿ ಡಿಸೈರ್. ಓಕೆ. ಇದು 2014 ಮಾಡಲು, ಸಿಂಗಲ್ ಓನರ್, ಓಡಿರೋದು ಬರೀ 45,000 ಕಿಲೋಮೀಟರ್. ಜಿನಿಯನ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. 4,35,000 ಕೋಟಿಂಗ್ ಇರೋದು. ಸರ್ ಒಂದು 4,05,000 ರೂಪಾಯಿ ಮಾಡ್ಕೊಡೋಣ. ರೆನಾಲ್ಡ್ ಕ್ವಿಡ್ ಕ್ಲೈಂಬರ್ ಸರ್ ಇದು ಬಂದು 2018 ಮಾಡಲು, ಸಿಂಗಲ್ ಓನರ್, ಕ್ಲೈಂಬರ್, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಬರೀ 28,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80%, 80 ಇಂದ 90% ಲೋನ್ ಕೂಡ ಆಗುತ್ತೆ. ಸರ್ ಇದು 3,45,000 ರೂಪಾಯಿಗೆ ಆಗುತ್ತೆ. ಸೊ ಇಲ್ಲೊಂದು 85 PS ಡಸ್ಟರ್ ರೆಡಿ ಆಗಿದೆ, ನೋಡ್ತಾ ಇರ್ಬೋದು.
ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಡಸ್ಟರ್ ಅದು ಕೂಡ 85 PS, ಒಳ್ಳೆ ಮೈಲೇಜ್ ಬೇಕು ನಮ್ಗೆ, ಬೂಟ್ ಸ್ಪೇಸ್ ಬೇಕು, ಒಳಗಡೆ ಸ್ಪೇಸ್ ಬೇಕು, ಟಚ್ ಸ್ಕ್ರೀನ್ ಬೇಕು ಅಂಡ್ ಕಂಫರ್ಟಬಲ್ ಆಗಿರ್ಬೇಕು ಅಂದ್ರೆ ಇದಕ್ಕಿಂತ ಬೆಸ್ಟ್ ಗಾಡಿ ಯಾವ್ದು ಸಿಗಲ್ಲ. ಹೇಳಿ ಸರ್. ಸರ್ ಇದು 14 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, 85 PS, ಗಾಡಿ ಗುಡ್ ಕಂಡೀಷನ್ ಆಗೈತೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. ಓಕೆ ಸರ್ ಇದು 4,50,000 ಹೇಳ್ತಾರೆ ಕಸ್ಟಮರ್. ಒಂದ್ 4,30,30,000 4,30,30,000 ಫೈನಲ್. 4,30,30,000 ರೂಪಾಯಿ ಆಗುತ್ತೆ ಸರ್. Okay, ಪ್ರೊಫೈಲ್ sir. ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಕೂಡ ಇದಾಗುತ್ತೆ. ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಸೊ ಇಲ್ಲೊಂದು ಎರ್ಟಿಗಾ, ಅದು ಕೂಡ ಡೀಸೆಲ್ ವೆಹಿಕಲ್, ವಿಡಿಯೋ ಅನ್ಸುತ್ತೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಬಂದು ಎರ್ಟಿಗಾ 7 ಸೀಟರ್ ವೆಹಿಕಲ್. ತುಂಬಾ ಜನ ಕೇಳ್ತಾ ಇರ್ತಾರೆ ಎರ್ಟಿಗಾ 7 ಸೀಟರ್ ವೆಹಿಕಲ್ ಬೇಕಂತ. 2012 ಮಾಡಲು ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ, ವಿಡಿಐ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಟೈರ್ ಕಂಡೀಷನ್ ನೋಡೋದ್ರೆ ನಿಮ್ಗೆ 90% ಟೈರ್ ಕಂಡೀಷನ್ ಇದೆ ಸರ್. ಇದು ಕಸ್ಟಮರ್ ಕೋಟಿಂಗ್ ಒಂದು 5,25,000 ಹೇಳ್ತಾ ಇದಾರೆ ಸರ್. 4,90,000 ರೂಪಾಯಿ ಕೊಡಬಹುದು. 4,00,000 ಲೋನ್ ಕೂಡ ಸಿಗುತ್ತೆ ಸರ್ ಕಸ್ಟಮರ್ಗೆ. ಈ 5 ಸೀಟರ್ ವೆಹಿಕಲ್ ಒಂದು 14 ಮಾಡಲ್ ಶಿಫ್ಟ್ ತಗೊಳಕ್ ಹೋದ್ರೆ 4,25,000 ಹೌದು. ಹೇಳ್ತಾರೆ. ಆರಾಮಾಗಿ ಇದು 7 ಸೀಟರ್ ವೆಹಿಕಲ್. ಪೀಪಲ್ ಆರಾಮಾಗಿ ಕುತ್ಕೊಂಡು ಆರಾಮಾಗಿ 4,90,000 ಲೋನ್ ಕೂಡ ಬರುತ್ತೆ ಗಾಡಿಯಲ್ಲಿ. ಪ್ರೊಫೆಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಅದೇ ತರ ಇಲ್ಲೊಂದು ಗ್ರ್ಯಾಂಡ್ ಐಟಮ್, ಪ್ರೀಮಿಯಂ ಕಲರ್, ಇದು ಬಂದ್ಬಿಟ್ಟು ಸರ್ 2018 ಮಾಡಲು ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್, ಓಡಿರೋದು ಬರೀ 76,000. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80-90% ಲೋನ್ ಕೂಡ ಮಾಡಿಸ್ಕೊಡ್ಬೋದು. ಇದು ಫೈನಲ್ ಟು ಫೈನಲ್ ಬಂದು 4,25,000 ರೂಪಾಯಿ ಆಗುತ್ತೆ. ಡೀಸೆಲ್ ವೆಹಿಕಲ್ ಸರ್. ಸರ್ ಪೆಟ್ರೋಲ್ ವೆಹಿಕಲ್. ಓಕೆ. ಅಂಡ್ ಬ್ರಿಜಾ ಬಂದು ಸರ್ ಇದು ಬಂದು 2018 ಮಾಡಲು, ಸೆಕೆಂಡ್ ಓನರ್, ಓಡಿರೋದು ಕೂಡ ಬರೀ 63,000 ಕಿಲೋಮೀಟರ್. ಗಾಡಿ ತುಂಬಾ ಚೆನ್ನಾಗಿದೆ. ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬೇಕಾದ್ರೆ ನೀವು ಕಸ್ಟಮರ್ ಓಕೆ ಆಯ್ತು ಅಂತಂದ್ರೆ ನೀವು ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಓಕೆ. ವಿಡಿಐ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು 8,40,000 ಕೋಟಿಂಗ್ ಇರೋದು. ಒಂದು 8,10,000 ರೂಪಾಯಿ ಮಾಡ್ಕೊಡೋಣ ಸರ್. ಓಕೆ. ಸೊ ಇಲ್ಲೊಂದು ಸಿಎಸ್ ಗಾಡಿ ರೆಡಿ ಆಗಿದೆ ಸರ್. ಸಿಎಸ್ ಬಂದು 2017 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೆಲ್ಟಾ ವೇರಿಯಂಟ್, 92 ಚೇಂಜ್ ಓಡಿದೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು 5,45,000 ಕೋಟಿಂಗ್ ಇರೋದು. 5,25,000 ರೂಪಾಯಿ ಕೊಡೋಣ. ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ. ಲೋನ್ ಕೂಡ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು. XUV W8 ಸರ್. W8 ಬಂದು ಹೌದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. W8 ಅಂದ್ರೆ ಟಾಪ್ ಅಂಡ್ ಮಾಡಲು, 2011 ಮಾಡಲು, ಥರ್ಡ್ ಓನರ್, 1,13,000 ಓಡಿದೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಕಸ್ಟಮರ್ ಬಂದು ಒಂದು 5,10,000 ಹೇಳ್ತಾರೆ. ಒಂದು 4,90,000 ರೂಪಾಯಿ ಮಾಡ್ತಾನೆ. 4,90,000 ಫೈನಲ್ ತಗೋಬಹುದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಗುಡ್ ಕಂಡೀಷನ್ ಗಾಡಿ. ಅಂಡ್ ಸೊ ಇಲ್ಲೊಂದು ಕ್ವಿಡ್ ರೆಡಿ ಆಗಿದೆ ಸರ್. ಇದು ಈ ಕ್ವಿಡ್ ಬಂದು ಸೋಲ್ಡ್ ಆಗಿದೆ. ಓಕೆ. ರೀಡ್ಸ್ ತೋರಿಸ್ಬಿಡೋಣ. ಪೆಟ್ರೋಲ್ ಬೇಕಾ? ಗಾಡಿ ಇದೆ ಸರ್. 2 ಗಾಡಿ ಇದೆ. ಇದು ಡೀಸೆಲ್ ಗಾಡಿ, 2013 ಮಾಡಲು, ಸಿಂಗಲ್ ಓನರ್, 3,55,000 ಕೋಟಿಂಗ್ ಇರೋದು ಸರ್. ಒಂದು 3,25,000 ರೂಪಾಯಿ ಆಗುತ್ತೆ. 3,25,000 ರೂಪಾಯಿ ಆಗುತ್ತೆ ಸರ್. ಅದು ಪೆಟ್ರೋಲ್ ಗಾಡಿ, VXI 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಒಂದು 3,35,000 ಕೋಟಿಂಗ್ ಇದೆ. ಒಂದು 3,10,000 ರೂಪಾಯಿ ಕೊಟ್ಬಿಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಯಾವ ಗಲ್ಲಿಲೇ ಇರ್ಲಿ, ಸಂದಿಲೇ ಇರ್ಲಿ, ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಓಕೆ ಸರ್.